ಶ್ರೀ ಗಣೇಶಾಯ ನಮಃ. ಗುರುಚರಿತ್ರೆಯ 2ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಗುರುವನ್ನು ಕಾಣಲು ಹೊರಟ ನಾಮಧಾರಕ ನಡೆದು ನಡೆದು ದಣಿವು ಹತ್ತಲು ಒಂದು ಮರದಡಿಯಲ್ಲಿ ಆಶ್ರಯಿಸುತ್ತಾನೆ. ಆಗ ಅವನಿಗೆ ಗಾಢ ನಿದ್ರೆ ಆವರಿಸಿ ಕನಸಿನಲ್ಲಿ ಯೋಗಿಗಳೊಬ್ಬರು ಕಾಣಿಸಿಕೊಂಡು ಆತನ ಹತ್ತಿರ ಬಂದು ತಲೆಯ ಮೇಲೆ ಕೈಯಿಟ್ಟು ವರದ ಆಶ್ವಾಸನೆಯನ್ನು ನೀಡುತ್ತಾರೆ. ಆಗ ತಟ್ಟನೆ ಎಚ್ಚರವಾಗಲಾಗಿ ಇದು ಕನಸು ಎಂದು ತಿಳಿದು ಅಚ್ಚರಿಗೊಳ್ಳುತ್ತಾನೆ. ನಂತರ ಮರದಡಿಯಿಂದ ಎದ್ದು ಮುಂದಕ್ಕೆ ಹೊರಡುತ್ತಾನೆ. ಹಾಗೆ ಹೋಗುತ್ತಿರುವಾಗ ಕನಸಿನಲ್ಲಿ ಕಂಡ ಯೋಗೀಶ್ವರರೇ ಎದುರಿನಲ್ಲಿ ಬರುತ್ತಿರುವುದು ಕಾಣುತ್ತದೆ. ನಾಮಧಾರಕ ಅವರ ಕಾಲಿಗೆ ನಮಸ್ಕರಿಸಿ ತಾನು ಕನಸಿನಲ್ಲಿ ಕಂಡ ಅಚ್ಚರಿಯನ್ನು ಹೇಳಲಾಗಿ ಮುನಿಯು ಆತನಿಗೆ ಆಶೀರ್ವದಿಸುತ್ತಾರೆ. ಆಗ ನಾಮಧಾರಕ, ಮುನಿಯೇ, ನಿಮ್ಮ ಹೆಸರೇನು, ನಿಮ್ಮ ವಾಸಸ್ಥಳ ಎಲ್ಲಿ ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ಆ ಯೋಗಿಯು, ನನ್ನ ಹೆಸರು ಸಿದ್ಧಮುನಿ, ನಾವು ಯೋಗಿಗಳು, ಭೂಲೋಕ ಸ್ವರ್ಗಲೋಕ ಎರಡರಲ್ಲೂ ತೀರ್ಥಯಾತ್ರೆಗೆ ಸಂಚರಿಸುತ್ತೇವೆ. ನರಸಿಂಹ ಸರಸ್ವತಿಗಳು ನನ್ನ ಗುರುಗಳು. ಭೀಮಾ ತೀರದಲ್ಲಿ ಗಾಣಗಾಪುರ ಎಂಬ ಗ್ರಾಮವಿದೆ. ಅಲ್ಲಿ ನನ್ನ ಗುರುಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರೈಮೂರ್ತಿಯ ಅವತಾರವಾಗಿರುವರು. ಯಾರು ಶ್ರೀ ಗುರುಗಳ ದಯಾಪಾತ್ರರು ಅವರಿಗೆ ಭವಬಂಧನ ಹರಿಯುತ್ತದೆ, ದೈನ್ಯಾವಸ್ಥೆ ನಾಶವಾಗುತ್ತದೆ, ಅವರಿಗೆ ಸಂಸಾರದ ಭಯ ಸಾವಿನ ಅಂಜಿಕೆ ಇರುವುದಿಲ್ಲ ಎಂದು ಹೇಳುತ್ತಾರೆ. ಆಗ ನಾಮಧಾರಕ, ನಾನು ಯಾವಾಗಲೂ ಶ್ರೀ ಗುರು ಯತಿರಾಯರ ಧ್ಯಾನದಲ್ಲಿ ನಿರತನಾಗಿದ್ದೇನೆ. ನಮ್ಮ ಮನೆಯಲ್ಲಿ ವಂಶ ಪಾರಂಪರ್ಯವಾಗಿ ಆತನ ಭಕ್ತಿ ಸಾಗುತ್ತಾ ಬಂದಿದೆ. ಆದರೂ ನನಗೆ ಕಷ್ಟಗಳು ದೈನ್ಯ ತಾಪಗಳು ತಪ್ಪಲಿಲ್ಲ ಎಂದು ಹೇಳಲಾಗಿ, ಮುನಿಯೇ, ನೀನು ನನ್ನ ಉದ್ಧಾರಕ ಎಂದು ಗಟ್ಟಿಯಾಗಿರುವೆ. ಅಂದ ಮೇಲೆ ನನ್ನ ಈ ಸಂಶಯವನ್ನು ದೂರಗೊಳಿಸಿ ಕೃಪೆ ತೋರು ಮುನಿಯೇ ಎಂದು ದೈನ್ಯವಾಗಿ ಕೇಳಿಕೊಳ್ಳುತ್ತಾನೆ. ಆಗ ಸಿದ್ಧಮುನಿಯು, ಗುರುಕೃಪೆ ಎಲ್ಲರ ಮೇಲೂ ಸಮಾನವಾಗಿರುತ್ತದೆ. ದೇವತೆಗಳೇ ಆತನ ವಶವಾಗಿರುತ್ತಾರೆ. ಅಂದ ಮೇಲೆ ನಿನಗೆ ದೃಢ ನಂಬಿಕೆ ನಿಶ್ಚಯ ಇಲ್ಲ. ಆದ್ದರಿಂದ ನಿನಗೆ ತಾಪತ್ರಯಗಳು ತಪ್ಪಲಿಲ್ಲ. ನೀನು ಶ್ರೀ ಗುರುಗಳನ್ನು ನಿಶ್ಚಿತವಾಗಿ ನಂಬಿ ಎಲ್ಲ ಮನೋಬಯಕೆಗಳನ್ನು ಪೂರ್ಣ ಮಾಡೆಂದು ಒಂದೇ ಮನಸ್ಸಿನಿಂದ ಭಜಿಸು ಎಂದು ಹೇಳುತ್ತಾರೆ. ನಂತರ ಮುಂದುವರೆದು, ಒಂದು ಸಮಯದಲ್ಲಿ ಹರನಾಗಲಿ ಹರಿಯಾಗಲಿ ಮುನಿದಾಗಲೂ ಕೂಡ ಗುರು ಕಾಯುವನು ಎಂಬ ಮಾತಿದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ನಾಮಧಾರಕ ಭಕ್ತಿ ಭಾವದಿಂದ ಗುರುವಿನ ಚರಣಗಳಿಗೆ ನಮಸ್ಕರಿಸುತ್ತಾರೆ. ನಂತರ, ಸ್ವಾಮಿ, ತಾವು ಹೀಗೆ ಹೇಳಿರುವಿರಿ, ಆದ್ದರಿಂದ ನನ್ನ ಚಿತ್ತದಲ್ಲಿ ಒಂದು ಸಂಶಯ ಉಂಟಾಗಿದೆ. ತ್ರಿಮೂರ್ತಿಗಳೆಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು. ಇವರು ಗುರು ರೂಪದಲ್ಲಿ ಅವತರಿಸುವುದೇಕೆ? ಮತ್ತು ವಿಷ್ಣು ರುದ್ರರು ಕೋಪಿಸಿದಾಗ್ಯೂ ಗುರುವು ನಿಶ್ಚಿತವಾಗಿ ರಕ್ಷಿಸಬಲ್ಲನೆಂದು, ಗುರುವು ಕೋಪಿಸಿದರೆ ಯಾರೂ ಕಾಯಲರೆಂದು ನೀವು ಹೇಳಿರುವಿರಿ. ಈ ನುಡಿಗಳು ಯಾರವು? ಯಾವ ಶಾಸ್ತ್ರ ಪುರಾಣಗಳಲ್ಲಿ ಬರೆಯಲಾಗಿದೆ? ನನ್ನ ಮನಸ್ಸು ಗುರುವಿನ ಬಗೆಗೆ ದೃಢವಾಗುವಂತೆ ಸಂಶಯವನ್ನು ದೂರ ಮಾಡಬೇಕು ಎಂದು ನಾಮಧಾರಕ ಕೇಳಿಕೊಳ್ಳುತ್ತಾನೆ. ಆಗ ಸಿದ್ಧಮುನಿಯು ನಾಮಧಾರಕನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ, ಹಿಂದೆ ಮಹಾಪ್ರಳಯವಾದಾಗ ಆದಿನಾರಾಯಣನು ನಿಶ್ಚಿಂತವಾಗಿ ಕಲ್ಪ ಸಮುದ್ರದಲ್ಲಿ ಆಲದೆಲೆಯೊಂದರ ಮೇಲೆ ಮಲಗಿದ್ದನು. ಅವ್ಯಕ್ತ ಮೂರ್ತಿಯಾದ ಆತನಿಗೆ ಪುನಃ ಸೃಷ್ಟಿಯನ್ನು ಮಾಡಬೇಕೆಂಬ ಚೇತನೆಯು ಬುದ್ಧಿಯಲ್ಲುಂಟಾಯಿತು. ಸೃಷ್ಟಿಯನ್ನು ರಚಿಸುವುದೇ ಪ್ರಪಂಚ. ಪ್ರಪಂಚವನ್ನುಂಟು ಮಾಡಬೇಕೆಂದು ಮನದಲ್ಲಿ ಬರಲು, ಆಗ ಆ ಕಾರಣದಿಂದ ಆದಿಪುರುಷನು ಜಾಗೃತನಾದನು. ಜಾಗೃತನಾಗಿ ಬುದ್ಧಿಯಲ್ಲಿ ಚೇತನೆಯುಂಟಾಗಿರಲು ಹೊಕ್ಕಳದಿಂದ ಕಮಲವು ಹುಟ್ಟಿಕೊಂಡಿತು. ಅದಕ್ಕೆ 3 ಲೋಕಗಳ ರಚನಾಗ್ರಹವೆಂದು ಅನ್ನಬಹುದು. ಅದರ ನಡುವೆ ಬ್ರಹ್ಮದೇವನು ಮೈದೂರಿ ಕುತೂಹಲದಿಂದ 4 ದಿಕ್ಕುಗಳನ್ನು ನೋಡಹತ್ತಲು ಆತನಿಗೆ 4 ಮುಖಗಳು ಉಂಟಾದವು. ಆ ಕಾಲಕ್ಕೆ ಬ್ರಹ್ಮನು, ಬೇರೊಬ್ಬರು ಯಾರೂ ಕಾಣದಿರಲು ಎಲ್ಲರಿಗಿಂತ ನಾನೇ ಬಲವಂತನು, ನನಗಿಂತ ಹೆಚ್ಚಿನ ಬಲವಂತನು ಯಾವನೂ ಇಲ್ಲ ಎಂದು ತನ್ನತೊಡಗಿದನು. ಬ್ರಹ್ಮನ ಅಹಂಕಾರವನ್ನು ಕಂಡು ಶ್ರೀಮನ್ನಾರಾಯಣನು ಸೃಷ್ಟಿಯ ರಚನೆಯ ಜವಾಬ್ದಾರಿಯನ್ನು ಆತನಿಗೆ ನೀಡಿದನು. ಬ್ರಹ್ಮನಲ್ಲಿ ಮೊದಲು ತನ್ನಂತಹ ಬಲವಂತರಿಲ್ಲವೆಂಬ ಅಹಂಕಾರವಿತ್ತು. ಈಗ ಅದು ನಾಶವಾಯಿತು. ಸೃಷ್ಟಿ ರಚನೆಗಾಗಿ ತಂದೆಯ ಆಜ್ಞೆ, ರಚನೆಯ ಅಜ್ಞಾನದ ಬಗ್ಗೆ ಚಿಂತೆ. ಹೀಗಾಗಿ ಬ್ರಹ್ಮನು ದೀರ್ಘ ವಿಚಾರಕ್ಕೊಳಗಾದನು. ಬ್ರಹ್ಮನ ಅಹಂಕಾರ ಶೂನ್ಯ ವಚನಗಳನ್ನು ಕೇಳಿ ಮಹಾವಿಷ್ಣುವು, ಈ ವೇದಗಳಲ್ಲುಂಟು,
ಇದನ್ನು ತಕ್ಕೋ ಎಂದು ವೇದಗಳನ್ನು ಕೊಡ್ತಾನೆ. ನಂತರ ಬ್ರಹ್ಮ ರಚಿಸತೊಡಗಿದ. ಶ್ರೀ ವಿಷ್ಣುವಿನ ನಿರೂಪದಿಂದ ಬ್ರಹ್ಮನು ಸ್ವರ್ಗ, ಮರ್ತ್ಯ, ಪಾತಾಳಗಳೆಂಬ ಜಗವನ್ನು ಸೃಷ್ಟಿಸುತ್ತಾನೆ. ಅನಂತರ ಬ್ರಹ್ಮನು ದೇವ ದೈತ್ಯರುಗಳನ್ನು ಸೃಷ್ಟಿಸ್ತಾನೆ. ನಂತರ ಕೃತ, ತ್ರೇತ, ದ್ವಾಪರ ಯುಗ, ಅನಂತರ ಕಲಿಯುಗ ಹೀಗೆ 4 ಯುಗಗಳನ್ನು ಹುಟ್ಟಿಸಿ ಅನಂತರ ಪ್ರತ್ಯೇಕವಾಗಿ ಒಂದೊಂದಕ್ಕೆ ಭೂಮಿಯ ಮೇಲೆ ಪ್ರವರ್ತಿಸಲು ಆಜ್ಞಾಪಿಸುತ್ತಾನೆ. ಇಲ್ಲಿಗೆ ಗುರುಚರಿತ್ರೆಯ 2ನೇ ಅಧ್ಯಾಯದ 1ನೇ ಭಾಗ ಮುಕ್ತಾಯವಾಯಿತು.